ಮಾತೃ ಸ್ವಭಾವ ಮತ್ತು ಮಾತೃಮೂರ್ತಿಯಾದಂಥ ವಿಜಯಮ್ಮರವರು ಹಿರಿಯ ಹೊರನಾಟಿ ಮತ್ತು ಆಗಾಗ ನನ್ನ ಒಳಗಿನ ಮತ್ತು ಹೊರಗನ್ನು ಹಂಚಿಕೊಳ್ಳುವ ನನ್ನ ಖಾಸಗಿ ಪುಟಗಳಲ್ಲಿ ಒಂದು ಪುಟವಾಗಿರುವಂಥ ಚಂದ್ರಿಕಾರವರು. ಬಹುಶಃ ಇವತ್ತು ನಾನೊಂದು ಸಂದರ್ಶನದಲ್ಲಿದ್ದೆ. ಅದು ನನ್ನ ಒಂದು ಕೆಲಸದ ಓಡಾಟದ ಒಂದು ಸಂದರ್ಶನ. ಇತ್ತೀಚೆಗೆ ಅನಾರೋಗ್ಯದ ಕಾರಣ ನಾನು ಮಾಡ್ತಾ ಇದ್ದಂಥ ಕೆಲಸ ಬಿಟ್ಟು ಮನೆಯಲ್ಲೇ 3 ತಿಂಗಳ ಕಾಲ ಇರಬೇಕಾದಂಥ ಸ್ಥಿತಿ. ಅತ್ತ ಮನೆಗೂ ಮತ್ತು ಇತ್ತ ಆಸ್ಪತ್ರೆಗೂ ನಡುವೆ ಎಲ್ಲ ಒಂದು ಕಡೆಗೆ ನನ್ನಲ್ಲಿರುವಂಥ ಅಕ್ಷರಗಳು ಚೆದರು ಹೋಗಿತ್ತು. ಒಂದು ಕಡೆಗೆ ಸ್ಥಿರಪಡದ ಆರೋಗ್ಯ, ಇನ್ನೊಂದು ಕಡೆಗೆ ಬದುಕಿನ ಹೋರಾಟಕ್ಕಾಗಿ ಕೆಲಸದ ಹುಡುಕಾಟ. ಈ ಎಲ್ಲದರ ನಡುವೆ ಸಾಹಿತ್ಯ, ಅಕ್ಷರ, ಸಮಾಧಾನ ಅಂತೂ ಒಂದು ಮಟ್ಟ ಕೊಟ್ಟಿತ್ತು ಅಷ್ಟೇ. ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅಮ್ಮವ್ರು ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿದಾಗ ನನ್ನ ಸಂದರ್ಶನ ಇನ್ನೂ ಮುಗಿದಿರಲಿಲ್ಲ. ಆಯ್ತು, ಅದು ಮುಗಿದ ತಕ್ಷಣ ನಾನು ಬೇಗ ಬರ್ತೀನಿ ಅಂತೇಳಿ ಅಲ್ಲಿ 1:45 ಗಂಟೆಗೆ ಮುಗಿಯಿತು. ಅಲ್ಲಿಂದ ಬಸ್ ಹತ್ಕೊಂಡು ಇಲ್ಲಿ ಬರೋ ಹೊತ್ತಿಗೆ ಸರಿಯಾದ ಇವರು ಹೇಳಿದ ಸಮಯದ ಒಂದು 20 ನಿಮಿಷದ ಮುಂದೆ ಬಂದು ಇದು ಅದೊಂದು ಸಂತೋಷ ಆಗ್ತು. ಅದೇ ಇಲ್ಲಿ ಬರಬೇಕಾದ್ರೆ ನಾನು ಏನು ಮಾತಾಡಬೇಕು ಮತ್ತು ಏನು ಓದಬೇಕು ಅನ್ನುವಂಥ ಯಾವುದೇ ಪೂರ್ವ ತಯಾರಿಯನ್ನು ನಾನು ಮಾಡ್ಕೊಂಡಿದ್ದಿಲ್ಲ. ಆದರೂ ನನ್ನಲ್ಲಿ ಇನ್ನೂ ಪೂರ್ಣ ರೂಪ ಪಡೆಯದ ಕೆಲವು ಪದ್ಯಗಳಿವೆ. ಹಾಗೆ ನನ್ನೊಳಗೆ ರಾಜಿ ಆಗದೇ ಇರುವಂಥ ಕೆಲವು ಮಾತುಗಳು, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸ್ಥಿತಿಯಲ್ಲಿ ನಿಂತ್ಕೊಂಡು ನಾವು ಇಂದಿನ ಕನ್ನಡ ಸಾಹಿತ್ಯವನ್ನು ಗಮನಿಸಿದಾಗ ಅಲ್ಲಿ ಕಂಡುಬರುವಂಥ ಕೆಲವು ಸರಿ ತಪ್ಪುಗಳಾಗ್ಬೋದು, ಅಂಕುಡೊಂಕುಗಳಾಗ್ಬೋದು, ಇನ್ನಿತರ ಬೇರೆ ಬೇರೆ ಎಲ್ಲ ರೀತಿಯ ಸಮತಟ್ಟಾದಂಥ ಆಯ್ಕೆಗಳಾಗ್ಬೋದು. ಈ ಎಲ್ಲದರ ನಡುವೆ ಇತ್ತೀಚೆಗೆ ನನಗೆ ಒಂದು ವಿಷಯ ಕಾಡೋದಕ್ಕೆ ಶುರುವಾಯಿತು. ಅಮ್ಮನ ಬಗ್ಗೆ ಬರೆದಿರುವಂಥ ಕೆಲವು ಪದ್ಯಗಳನ್ನು ಓದುವಂಥ ಸ್ಥಿತಿ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ನಾನು ದಾಖಲಾಗಿ ಏಪ್ರಿಲ್ 19ರ ಸಂಜೆ ಅಲ್ಲಿ ಇರುವಂಥ ಅಮೆರಿಕದಿಂದ ಬಂದಂಥ ವೈದ್ಯರ ತಂಡ ಅಘೋಷಿತವಾಗಿ ಒಂದು ವಿಷಯವನ್ನು ನನ್ನ ಸಹೋದರಿಗೆ ಹೇಳ್ತಾರೆ. ಏನಂತಂದರೆ, ನಿನ್ನ ತಮ್ಮ ಇವತ್ತು ಇನ್ನೊಂದು 2 ಗಂಟೆಗಳ ಕಾಲ ಬದುಕ್ಬೋದು, ತದನಂತರದಲ್ಲಿ ನಮ್ಮ ಕೈ ಮೀರಿ ಅದು ಓಡಿದೆ, ನೀವು ಅವರನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತೇಳಿ ನನ್ನ ಸಾವನ್ನು ಅಥವಾ ನನ್ನ ಸಾವಿನ ಒಂದು ಮುನ್ಸೂಚನೆಯನ್ನು ಅವರು ಕೊಡ್ತಾರೆ. ಅದಾದ ನಂತರ 7 ದಿನಗಳ ಕಾಲ ಪ್ರಾಪಂಚಿಕವಾದಂಥ ಯಾವುದೇ ರೀತಿಯ ಸಂಬಂಧ ನನ್ನ ಜೊತೆ ಇರೋದಿಲ್ಲ. ಬಹುಶಃ ಅದಾದ ನಂತರದಲ್ಲಿ ವಿಧಿಯ ಆಟಗಳು ಏನೋ ಗೊತ್ತಿಲ್ಲ, ಅಲ್ಲಿಂದ ಹೊರಗೆ ಬಂದಾಗ ಒಂದಷ್ಟು ಓದೋಣ ಅಂತೇಳಿ ಅಮ್ಮನ ಕುರಿತು ಬರೆದಿರುವಂಥ ಕೆಲವು ಲೇಖನಗಳನ್ನು, ಕೆಲವು ಪಠ್ಯಗಳನ್ನು ಓದಬೇಕಾದ್ರೆ ಹೌದು, ನನಗೂ ಒಬ್ಬ ಅಮ್ಮ ಇದ್ದಾರೆ ಅನ್ನೋದು ನೆನಪಾಯ್ತು ನನಗೆ. ಯಾಕಂತೇಳಿದ್ರೆ ಬಹುಶಃ ನಾನು ಹುಟ್ಟಿದ ನಂತರದಲ್ಲಿ ತಾಯಿ ಪ್ರೀತಿಯನ್ನು ಹೆಚ್ಚು ಪಡೆದಂಥ ವ್ಯಕ್ತಿ ಅಲ್ಲ. ಅದಕ್ಕೆ ಮೂಲಭೂತವಾದ 3 ಕಾರಣಗಳನ್ನು ನಾನು ಕೊಡಬಲ್ಲೆ. ಒಂದು, ಸದಾ ತಂದೆ ಅಮ್ಮನನ್ನು ಕುಡಿದು ಬಂದು ಹೊಡಿತಾ ಇರಬೇಕಾದ್ರೆ ಅಮ್ಮ ಅದರಿಂದ ತಪ್ಪಿಸ್ಕೊಳ್ಳುವ ಸಲುವಾಗಿ ತನ್ನ ತವರು ಮನೆಗೆ ಪದೇ ಪದೇ ಹೋಗ್ತಾ ಇತ್ತು. ಆಗ ಒಂದು ಸಾರಿ ಆಕೆ ಹೋದರೆ ಸುಮಾರು ತಿಂಗಳ ಕಾಲ ಮನೆ ಕಡೆ ಬರ್ತಾ ಇದ್ದೀನಿ. ಅದು ಮೊದಲನೇ ಕಾರಣ. ಎರಡನೇದು, ನನ್ನನ್ನು ಹೆಚ್ಚು ಸಾಕಿ ಬೆಳೆಸಿದ್ದು ನಮ್ಮ ಅಜ್ಜಿ, ಅವಳ ಜೊತೆಗೆ ನನ್ನ ಹೆಚ್ಚು ಒಡನಾಟ ಇತ್ತು. ಮೂರನೆಯ ಕಾರಣ, ನಾನು 4ನೇ ಮಗನಾಗಿ ಮನೆಯಲ್ಲಿ ಹುಟ್ಟಿದ್ದು. ನನಗಿಂತ ಮೊದಲು ಹುಟ್ಟಿದಂಥ 3 ಮಕ್ಕಳು ತೀರ್ಕೊಳ್ತಾರೆ. ನಾನು ಆ 3 ಮಕ್ಕಳು ತೀರ್ಕೊಂಡಿರೋದಕ್ಕೆ ಕಾರಣ ಅನ್ನುವಂಥ ದೊಡ್ಡ ಅದು ವಂಶ ಪಾರಂಪರ್ಯದ ಕಾರಣನೇ ನನಗೆ ಗೊತ್ತಿಲ್ಲ. ಈ ಎಲ್ಲ ಕಾರಣಗಳಿಂದ ನಾನು ನನ್ನ ತಾಯಿ ಪ್ರೀತಿಯಿಂದ ಸ್ವಲ್ಪ ವಂಚಿತನಾದೆ ಅಂತ ಹೇಳ್ಬೋದು. ಅದಾದ ನಂತರದಲ್ಲಿ ನಾನು ತಾಯಿಯ ಕುರಿತು ಏನಾದರೂ ಬರೆಯೋಕ್ಕಾಗುತ್ತಾ ಅಂತೇಳಿ ಇತ್ತೀಚೆಗೆ ಆಸ್ಪತ್ರೆಯಿಂದ ಬಿಡುಗಡೆಗೆ ಬಂದ ನಂತರ ತಾಯಿಯ ಕುರಿತು ಒಂದು ಬರೆದು, ಯಾಕೆ ನಾನು ಬರೀಬೇಕು? ತಾಯಿ ಕುರಿತೇ ಆಗ್ಬೋದು, ಇನ್ನಿತರ ಮಾನವ ಸಂಬಂಧಗಳು, ಯಾವ ಸಂಬಂಧಗಳ ಕುರಿತೇ ಆಗ್ಬೋದು, ಯಾಕೆ ಬರೆಯೋದು? ಆ ಬರೆಯುವಂಥ ಆ ಒಂದು ಧಾವಂತ ನನಗೆ ಯಾಕೆ ಬಂತು ಅಂತ ಹೇಳಿದ್ರೆ, ನನಗೆ ಜಾತಿಯ ಯಾವೊಂದು ಲವಲೇಶವೂ ನನ್ನ ಬೆಳೆಯುವಂಥ ವಾತಾವರಣದಲ್ಲಿ ಅಷ್ಟಾಗಿ ನನ್ನನ್ನು ತಟ್ಟಿರಲಿಲ್ಲ. ಕಾರಣ ಯಾಕಂತ ಹೇಳಿದ್ರೆ, ನಾನು ಮನೆಯಲ್ಲಿ 4ನೇ ಮಗನಾಗಿ ಹುಟ್ಟಿರೋ ಒಂದು ಕಾರಣದಿಂದ ಇವನು ಕೂಡ ಸತ್ತು ಹೋಗ್ತಾನೆ ಅಂತೇಳಿ ತುಂಬ ಪ್ರೀತಿಯಿಂದ ಅಪ್ಪ ಅಜ್ಜಿ ಸಾಕ್ತಾ ಹೋಗ್ತಾರೆ. ಬಹುಶಃ ಅದು ನನಗೆ ಕಷ್ಟದ ಬಿಸಿಲನ್ನು
ಇನ್ನಿತರ ಬೇರೆ ಬೇರೆ ಸಮಸ್ಯೆಗಳನ್ನು ತಂದು ಒಡ್ಡಿದ್ರು. ಅದಾದ ನಂತರದಲ್ಲಿ ನಾನು ವಿದ್ಯೆಯ ಕಡೆ ಹೆಚ್ಚು ವಾಲಿತಾ ಹೋದ ಹಾಗೆ ನನಗೆ ಜಾತಿ ಅನ್ನೋದು ಅನಾವರಣ ಆಗ್ತಾ ಬಂತು. ಇದು ಈ ಜಾತಿ, ಇದು ಈ ಥರ ಒಂದು ಅಸ್ಪೃಶ್ಯ ಜನಾಂಗ, ಬುಧಾತ್ವ ಜನಾಂಗ ಅನ್ನೋದು ಒಂದು ಇದೆ ಅನ್ನೋದು ನಾನು ವಿದ್ಯೆಯನ್ನು ಕಲಿಯುವ ಮೂಲಕ ಆ ವಿದ್ಯೆ ನನ್ನ ಜೊತೆಗೆ ಈ ಜಾತಿಯನ್ನು ಕೂಡ ಕಲಿಸ್ತಾ ಹೋಯಿತು. ಅದಾದ ನಂತರದಲ್ಲಿ ನನ್ನೊಳಗೊಂದು ಅಲ್ಲಿವರೆಗೂ ಇದ್ದಂಥ ಅಮೂರ್ತವಾದಂಥದ್ದು ಒಂದು ಮೂರ್ತ ರೂಪ ಪಡೆಯೋದಕ್ಕೆ ಶುರುವಾಗ್ತಾ ಹೋಯಿತು. ಆಗ ನನ್ನೊಳಗಿರುವಂಥ ಹಸಿವು ಮತ್ತು ಅವಮಾನ ಅಕ್ಷರ ರೂಪ ಪಡೆಯೋದಕ್ಕೆ ಶುರುವಾಗ್ತಾ ಹೋಯಿತು. ಮೊಟ್ಟ ಮೊದಲ ಬಾರಿಗೆ ನಾನು ಮೂಲತಃ ನನ್ನ ಮಾತೃಭಾಷೆ ತೆಲುಗು, ಒಂದು ಕಡೆಗೆ ತೆಲುಗು, ಒಂದು ಕಡೆಗೆ ತಮಿಳು, ಮಧ್ಯದಲ್ಲಿ ಕನ್ನಡ ಅನ್ನೋದನ್ನು ನಾವು ಕಲಿತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ತೆಲುಗಿನ ಪರಿಸರ, ತಮಿಳಿನ ಪರಿಸರ ನನ್ನಲ್ಲಿ ಹೆಚ್ಚು ಒಂದು ರೀತಿಯ ದ್ವಿಭಾಷಿಕತೆಯನ್ನು ಉಂಟು ಮಾಡೋದಕ್ಕೆ ಶುರುವಾಗ್ತಾ ಹೋಯಿತು. ನನ್ನ ಅಜ್ಜಿಯ ಜೊತೆಗೆ ಇರಬೇಕಾದ್ರೆ ಅಲ್ಲಿ ಬೆಳಗಿನ ಜಾವ 5 ಗಂಟೆಗೆ ನನ್ನ ದಿನಚರಿ ಶುರುವಾಗ್ತಾ ಇತ್ತು. ಅವಳ ಜೊತೆಗೆ ಅವಳೊಂದು ರಾಗಿ ಇರುವಂಥ ಒಂದು ಮಿಷಿನಲ್ಲಿ ಕೆಲಸ ಮಾಡ್ತಾಳೆ. ಅವಳ ಕೆಲಸ ಶುರುವಾಗದ 5 ಗಂಟೆಯಿಂದ ಶುರುವಾಗ್ತಾ ಇತ್ತು. ನನಗೂ ಕೂಡ 5 ಗಂಟೆಯಿಂದ ದಿನಚರಿಯಿಂದ ಶುರುವಾಗ್ತಾ ಹೋಯಿತು. ಆ 5 ಗಂಟೆಯ ಮುಸುಮುಸು ಚಳಿ, ಅಲ್ಲಿ ಬರ್ತಾ ಇದ್ದಂಥ ಪಂಡರಿ ಭಜನೆಯ ಒಂದು ದೊಡ್ಡ ಕಲಾವಿದ ದಿನನಿತ್ಯ ನಮಗೆ ಸುಶ್ರಾವ್ಯವಾದಂಥ ಒಂದು ಗೀತೆಗಳ ಮೂಲಕ ನಮ್ಮನ್ನು ಬರಮಾಡ್ಕೊಳ್ತಾ ಇತ್ತು. ಜೊತೆಗೆ ಅಂಥ ಚಳಿಯಲ್ಲೂ ಕೂಡ ಮಲಯಾಳಂನಿಂದ ಬಂದಂಥ ಒಬ್ಬ ವ್ಯಕ್ತಿ, ಆತನ ನಾವೆಲ್ಲ ಸರಿ ಕಾಕ ಅಂತ ಕರೀತಾರೆ. ಆತ ಟೀ ಕೊಡುವ ಮೂಲಕ ಇಡೀ ಊರನ್ನ ಜನರನ್ನು ಬೆಚ್ಚಗಿಡುವಂಥ ಕೆಲಸ ಮಾಡ್ತಾರೆ. ಅದಾದ ಮೇಲೆ ಆ ಮಿಷಿನ್ ಮನೆಯ ವ್ಯವಸ್ಥಾಪಕನಾದಂಥ ಒಬ್ಬ ಸಾಬಿ, ಈ 3 ಜನ ನನ್ನಲ್ಲಿ ಜೊತೆಗೆ ನಮ್ಮ ಅಜ್ಜಿ ಬಹುದೊಡ್ಡ ಕಾಗದ ರೂಪಗಳಾಗಿ ಬದಲಾಗ್ತಾ ಹೋದ್ರು. ನಮ್ಮ ಅಜ್ಜಿ ಆ ಮಿಷಿನಿನ ಶಬ್ದಕ್ಕೆ ಅಂಜಿ ತನ್ನ ಕಿವಿಗಳೆರಡನ್ನ ಕಳ್ಕೊಂಡಿದ್ವಿ ಅಂತ. ಅವಳಿಗೆ ದೊಡ್ಡ ಬಾಂಬ್ ಬಂದು ಪಕ್ಕದಲ್ಲಿ ಬಿದ್ದರೂ ಕೂಡ ಅವಳಿಗೆ ಏನೂ ಆಗ್ತಾ ಇರಲಿಲ್ಲ. ಯಾಕಂದ್ರೆ ತನ್ನ ಆ ಗ್ರಹಣ ಶಕ್ತಿಯನ್ನೇ ಅವಳು ಕಳ್ಕೊಂಡಿದ್ವಿ. ದಿನನಿತ್ಯ ಆ ಉಪಕರಣಗಳ ಕರ್ಕಶ ಧ್ವನಿ ಅವಳಲ್ಲಿರುವಂಥ ಆ ಕೇಳುವ ಶಕ್ತಿಯನ್ನು ಕಿತ್ಕೊಬಿಟ್ಟಿದ್ವಿ. ಅಂತ ಅಜ್ಜಿಯ ಜೊತೆಗೆ ನಾವೇನು ಮಾತಾಡಿದ್ರೂ ಕೂಡ ಅಲ್ಲಿ ಏನೇನು ಆಕೆಗೆ ಅರ್ಥ ಆಗ್ತಾ ಇರಲಿಲ್ಲ. ಅದೇ ಅಂತಹ ಅಜ್ಜಿ ಏನೂ ಓದದೇ ಇರುವಂಥ ಆಕೆಗೆ ಮಾರ್ಕ್ಸ್ ಗೊತ್ತಿದ್ದ, ಅಂಬೇಡ್ಕರ್ ಗೊತ್ತಿದ್ದ, ಬುದ್ಧ ಗೊತ್ತಿದ್ದ, ಗಾಂಧಿ ಎಲ್ಲರೂ ಗೊತ್ತಿದ್ರು. ಆಕೆ ಸಮಪಾಲು ಅನ್ನುವಂಥ ತತ್ವದ ಕಥೆಗಳು ಬುದ್ಧನ ನೆನಪು ಮಾಡ್ತಾ ಇದ್ವಿ. ಆಮೇಲೆ ಮೇಲು ಮತ್ತು ಕೀಳು ಈ ಎಲ್ಲವೂ ಕೂಡ ಅಂಬೇಡ್ಕರರ ಆ ವಾಣಿಯನ್ನು ಇವೆಲ್ಲವನ್ನ ಕಲಿಸ್ತಾ ಇದ್ವಿ. ಆಮೇಲೆ ಒಂದು ವ್ಯವಸ್ಥೆಯ ವಿರುದ್ಧ ತಿರುಗಿಬಿಡೋದು ಹೇಗೆ ಅಂದಾಗ ಮಾರ್ಕ್ಸ್ ನೆನಪಾಗ್ತಾ ಇಲ್ಲ, ಕಾರ್ಲ್ ಮಾರ್ಕ್ಸ್ ನೆನಪಾಗ್ತಾ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ಅದೆಲ್ಲ ಈಗ ಯೋಚನೆ ಆಗ್ತಾ ಇದೆ. ಈಗ ಹೆಂಗೆ ಕಲಿಸ್ರು, ಈಕೆ ಬಹುದೊಡ್ಡ ಡಿಕ್ಷನರಿ ಆಗಿ, ಬಹುದೊಡ್ಡ ವಿಶ್ವವಿದ್ಯಾನಿಲಯವಾಗಿ ನನಗೆ ಈಗ ಬಹುದೊಡ್ಡ ರೂಪಕ ಶಕ್ತಿಯಾಗಿ ನಿಂತಿದ್ದಾರೆ. ಈಗ ಎಲ್ಲಿಂದ ಬಂದಂತಹ ಶಕ್ತಿ? ಇವತ್ತು ನಾವು ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಕಲಿಯುವಂಥದ್ದು ಇದನ್ನೇ. ಆಕೆ ಏನೂ ಕಲಿಯದೆ ಸಮಬಾಲಿನ ಕಾಯಕ ತತ್ವವನ್ನು, ವಚನಕಾರರ ಚಿಂತನೆಗಳನ್ನು ಸುಮಾರು 20 ವರ್ಷಗಳ ಹಿಂದೆ ಹೇಳ್ತಾ ಇದ್ರು ಅಂತೇಳಿದ್ರೆ, ಅವಳ ನೆನಪಿನ ಶಕ್ತಿ ಮತ್ತು ಅವಳ ಓದಿನ ಹರಿವು ಬಹುದೊಡ್ಡ ಶಕ್ತಿ ಅಂತೇಳಿ ನನಗೆ ತುಂಬ ಈಗಲೂ ಕೂಡ ಅವಳು ದೊಡ್ಡ ಅದ್ಭುತವಾದಂಥ ಕೇಂದ್ರ ವಸ್ತುವಾಗಿ ನನ್ನ ಕಣ್ಮುಂದೆ ಕಾಣ್ತಾ ಹೋಗ್ತದೆ.